ನಾವು ನಿಮಗ ಸದ್ದು ಗದ್ದಲ ಹೋಯ್ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಶರಣು ಹೇಳೇವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಹೋಯ್ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು ಚೆನ್ನಾಗಿ ಕೇಳಿರಿ ನಮ್ಮ ಕವನ ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು ಶರಣು ಹೇಳೇವಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಹೋಯ್ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಕೂಸ್ನೂರು ಮಠ ಜಯ ಸಾವಳ್ಗಿ ಶಿವಲಿಂಗ ಯಲ್ಲಪ್ಪ ನಿಮ್ಮ ದಯ ನಮ್ಮ ಮ್ಯಾಲ ಕೂಸ್ನೂರು ಮಠ ಜಯ ಸಾವಳ್ಗಿ ಶಿವಲಿಂಗ ಯಲ್ಲಪ್ಪ ನಿಮ್ಮ ದಯ ನಮ್ಮ ಮ್ಯಾಲ ಶರಣು ಹೇಳೇವಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಹೋಯ್ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡಿ ಆಟದೊಳಗ ನಮಸ್ಕಾರ 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 ಶರಣಾರ್ಥಿ ನಾವು ಆವಾಸ್ ನಾಟಕ ಕಂಪನಿ ಕಡೆಯಿಂದ ಇವತ್ತು ಇಲ್ಲಿಗೆ ಬಂದಿರೋ ಕಾರಣ ಏನಂದ್ರೆ ಬ್ಯಾಂಕ್ ಡಿಜಿಟಲ್ ಲಿಟ್ರಸಿ ಅಂದ್ರೆ ನಿಮ್ಮ ಬ್ಯಾಂಕ್ಗಳಲ್ಲಿ ಆಗ್ತಾ ಇರುವಂತ ಕಳ್ತನಗಳು ಹೆಂಗಾಗತ್ತೆ ಯಾಕೆ ಆಗ್ತದೆ ಯಾವ ರೀತಿ ಆಗ್ತದೆ ಬ್ಯಾಂಕ್ ನಲ್ಲಿರೋ ಅಡ್ವಾಂಟೇಜಸ್ಗಳೇನು ಡಿಸ್ಅಡ್ವಾಂಟೇಜ್ ಉಪಯೋಗಗಳೇನು ಇದ್ರ ಬಗ್ಗೆ ನೀವು ತಿಳ್ಸ್ಕೊಳಕ್ ಬಂದಿರೋದು. ಏನಪ್ಪಾ ಹಂಗಂದ್ರೆ ಇವತ್ತು ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ ಅವ್ರಿಗೆಲ್ಲ. ಇಲ್ಲ 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 ನೋಡು, ಇದು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ದಂಗೂ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ದಂಗೂ ಅಲ್ಲ, ಫೇಸ್ಬುಕ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ದಂಗೂ ಅಲ್ಲ. ಇದು ಏನಂತಂದ್ರೆ ಇದೊಂದು ದೊಡ್ಡ ಆಲದ ಮರ. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನಮಗೆ ಡಿಜಿಟಲೈಸ್ ಅಂದ್ರೆ ಮೊಬೈಲ್ ನಲ್ಲಿ ಸಿಗುವಂತ ಅಪ್ಲಿಕೇಶನ್ಸ್ ಮುಖಾಂತರಗಳು ಅಡ್ವಾಂಟೇಜಸ್ ಅಂದ್ರೆ ಉಪಯೋಗಗಳೇನು ದುರುಪಯೋಗಗಳೇನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೀವಿ. ಹೌದಾ? ಹಾಗಾದ್ರೆ ಇನ್ ಶುರು ಮಾಡೋಣ. ಶ್ಯಾಮ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ರಾಮಣ್ಣ, ನೀನ್ ಹೇಗಿದ್ಯಾ? ನಾನ್ ಸೂಪರ್. ಹೇಳೋ, ಏನ್ ಬಿಸ್ನೆಸ್ ಮಾಡ್ತಾ ಇದ್ಯಾ? ಹೆಂಗ್ ನಡೀತಾ ಇದೆ ನಿನ್ ಬಿಸ್ನೆಸ್? ನನ್ನೇ ಒಂದು ಸ್ವಂತ ಬಿಸ್ನೆಸ್ ಇದೆ, ಒಳ್ಳೆ ಆದಾಯ ಕೂಡ ಇದೆ ಅದಕ್ಕೆ. ಆದ್ರೆ ಒಂದು ಪ್ರಶ್ನೆ ಇದೀನಿ ನಾನು. ಏನಪ್ಪ ಅಂತ ದೊಡ್ಡ ಪ್ರಶ್ನೆ ನಿನ್ಗೆ? ಇವಾಗ ನನ್ನ ಹತ್ರ ಒಂದು ಬಿಸ್ನೆಸ್ ಐತೆ, ಸಖತ್ತಾಗಿ ದುಡ್ಡು ಬರುತ್ತೆ. ಆದ್ರೆ ಬರೋ ದುಡ್ಡನ್ನ ನಾನು ಬ್ಯಾಂಕ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ನಾನು ಈ ಬ್ಯಾಂಕ್ ಅಲ್ಲಿರುವ ಕರೆಂಟ್ ಅಕೌಂಟ್ ಹಾಕ್ಬೇಕಾ ಇಲ್ಲ ಸೇವಿಂಗ್ಸ್ ಅಕೌಂಟ್ ಹಾಕ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೂ ಇದೇ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನನಗೆ ಬರೋ ಅಮೌಂಟ್ ನಾನು ಯಾವ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಹೋಗ್ಬೇಕಾ, ಯಾವ ಬ್ಯಾಂಕ್ ಓಪನ್ ಮಾಡ್ಬೇಕು ಅಕೌಂಟ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ ಬುದ್ಧಿವಂತ ಬಾಬು ಇದ್ದಿದ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡ್ಕೋಬೋದಿತ್ತು. ನನ್ನ ಹೆಸರೇನೋ ಹೇಳ್ತಿದ್ಯಾ? ಓ ಬುದ್ಧಿವಂತ ಬಾಬು, ಬಾರಪ್ಪ, ನಿನ್ಗೆ ಕಾಯ್ತಾ ಇದ್ವಿ. 100 ವರ್ಷ ಆಯಸ್ ನಿನ್ಗೆ. ಈ ಕರೆಂಟ್ ಅಕೌಂಟ್ ಅಂದ್ರೆ ಏನು, ಈ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಏನು, ಇದನ್ನೆಲ್ಲ ಎಲ್ಲಿ ಓಪನ್ ಮಾಡೋದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಪ್ಪ ನಮ್ಗೆ. ಖಂಡಿತ. ಆದ್ರೆ ನಿಮ್ಗೆ ಆಲೋಚನೆ ಬಂದಿರೋದು ಒಳ್ಳೇದೇನೆ, ಆದ್ರೆ ಈ ನಿಮಗೆ ಮೂಲ ಏನು? ನೋಡಪ್ಪ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ತಿಂಗಳು ಕೊನೆಗೆ ನಮ್ಮ ಮಾಲೀಕರು ನಮ್ಗೆ ಸಂಬಳನ ಅಕೌಂಟ್ ಹಾಕ್ತಾರೆ. ಆ ಅಕೌಂಟ್ ಗೆ ನಾವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕು. ಆ ಅಕೌಂಟ್ ನನ್ ಏನಕ್ಕೆ ಬೇಕು ಅಂದ್ರೆ, ನಾನು ದುಡ್ಡು ಏನಾದ್ರು ಖರ್ಚು ಮಾಡ್ಬೇಕಂದ್ರೆ, ನಾನು ಏನಾದ್ರು ಒಂದ್ ಸ್ವಲ್ಪ ಉಳಿತಾಯ ಮಾಡ್ಕೊಬೇಕು ಅಂದ್ರೆ ನನ್ಗೆ ಅಕೌಂಟ್ ಬೇಕು ಅಷ್ಟೇ. ಸರಿ ಶ್ರಮಣ, ನೋಡು, ನೀನು ಒಂದು ಬ್ಯಾಂಕ್ ಹೋಗಿ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಖಾತೆನ ಓಪನ್ ಮಾಡ್ಬೇಕು. ಆ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಉಳಿತಾಯ ಖಾತೆಯಲ್ಲಿ ನೀವು ಎಷ್ಟು ಬೇಕಾದ್ರೂ ಹಣ ಹಾಕ್ಬೋದು, ಎಷ್ಟು ಬೇಕಾದ್ರೂ ಹಣ ತೆಗಿಬಹುದು. ಜೊತೆಗೆ ಈ ಅಕೌಂಟ್ ನ ನೀವು ಓಪನ್ ಮಾಡಿದ್ರೆ ಬ್ಯಾಂಕ್ನವರು ನಿಮ್ಮ ಖಾತೆಯಲ್ಲಿರೋ ಹಣಕ್ಕೆ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಸಹ ಹಾಕೊಡ್ತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಂಗಂದ್ರೆ ನಾನು ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಸೇವಿಂಗ್ ಅಕೌಂಟ್ ಓಪನ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಉಳಿತಾಯ ಖಾತೆನ ನೀವು ಓಪನ್ ಮಾಡ್ಕೋಬೇಕು. ನೀನ್ ಹೇಳು ಶ್ರಮಣ. ಹೌದಾ? ಇರು ಬಾಬಣ್ಣ. ಇವಾಗ ನನ್ಗೊಂದು ಡೌಟ್. ಇವಾಗ ನನ್ನ ಹತ್ರ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಐತೆ ನನ್ನ ಹತ್ರ. ಇವಾಗ ಒಂದೇ ದಿವಸದಲ್ಲಿ ನಾನು 100 ಕಡೆ ದುಡ್ಡು ಕೊಡ್ತೀನಿ, ಆಗೋ ಅವ್ರ ಹತ್ರ ಈಸ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಯಾವ ಅಕೌಂಟ್ ಓಪನ್ ಮಾಡ್ಬೇಕು ನಾನು? ನೋಡ್ರಾಮಣ್ಣ, ಇದು ವ್ಯವಹಾರ ಅಂದ್ರೆ ಬಿಸ್ನೆಸ್ ಮಾಡೋರು ಹೋಗಿ ಕರೆಂಟ್ ಅಕೌಂಟ್ ನ ಓಪನ್ ಮಾಡ್ಬೇಕು. ಕರೆಂಟ್ ಅಕೌಂಟ್ ಏನಂದ್ರೆ ಇದ್ರ ಉಪಯೋಗ ಏನು ಅಂತಂದ್ರೆ
ಕರೆಂಟ್ ಅಕೌಂಟ್ ನಲ್ಲಿ ನೀವು ಎಷ್ಟು ಸಲ ಬೇಕಾದ್ರೂ ಹಣ ಹಾಕ್ಬೋದು, ಎಷ್ಟು ಸಲ ಬೇಕಾದ್ರೂ ಹಣ ತೆಗಿಬಹುದು. ಆದ್ರೆ ಈ ಕರೆಂಟ್ ಅಕೌಂಟ್ಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಸಿಗೋದಿಲ್ಲ. ಆದ್ರೆ ಇದರಿಂದ ಉಪಯೋಗ ಏನು ಅಂತಂದ್ರೆ ಎಷ್ಟು ಸಲ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ಅರ್ಥ ಆಯ್ತಾ? ಭಲೇ ಬಾಬಣ್ಣ, ಭಲೇ ಭಲೇ. ಈಗ ಕೂಡಲೇ ನಾನು ಹೋಗ್ಬಿಟ್ಟು ನನ್ನ ಬಿಸ್ನೆಸ್ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸ್ತೀನಿ, ಕರೆಂಟ್ ಅಕೌಂಟ್. ನಾನು ಮಾಡು 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 ಮಾಡು. ಇವಾಗ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್ ಗೊತ್ತಾಯ್ತು. ಇವಾಗ ಡೆಬಿಟ್ ಕಾರ್ಡ್ ಯಾಕೆ, ಕ್ರೆಡಿಟ್ ಕಾರ್ಡ್ ಯಾಕೆ ಕೊಡ್ತಾರೆ ಅನ್ನೋದನ್ನ ನಮ್ಮ ರಮ್ಯಾ ಮತ್ತೆ ಸೌಮ್ಯ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಇದನ್ನ ಡೆಬಿಟ್ ಕಾರ್ಡ್ ಅಂತ ಹೇಳ್ತಾರೆ. ಓಕೆನಾ? ಇದರಿಂದ ನೀವು ATM ನಲ್ಲಿ ಹಣ ಪಡ್ಕೋಬಹುದು. ಓಕೆ, ನಿಮ್ಗೆ ಡೆಬಿಟ್ ಕಾರ್ಡ್ ಬೇಕು ಅಂತ ಅಂದ್ರೆ ನಿಮ್ದೇ ಆದ ಯಾವುದೇ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರ್ಬೇಕು. ಆಗ ನಿಮ್ಗೆ ನಿಮ್ಮ ಬ್ಯಾಂಕ್ ನಿಂದ ಈ ಡೆಬಿಟ್ ಕಾರ್ಡ್ ನ ಕೊಡ್ತಾರೆ. ನೀವು ಈ ಕಾರ್ಡ್ ನಿಂದ ಯಾವುದೇ ಟ್ರಾನ್ಸಾಕ್ಷನ್ ಅಥವಾ ಯಾವುದೇ ಪೇಮೆಂಟ್ ಮಾಡಿದ್ರೆ ಅದು ನಿಮ್ಗೆ ಈ ಡೆಬಿಟ್ ಕಾರ್ಡ್ಗೆ ಲಿಂಕ್ ಆಗಿರೋ ಅಕೌಂಟ್ ನಿಂದ ಡೈರೆಕ್ಟ್ ಆಗಿ ಅಮೌಂಟ್ ಕಟ್ ಆಗುತ್ತೆ. ಹಾಗೆ ಈ ಡೆಬಿಟ್ ಕಾರ್ಡ್ ನಿಂದ ನೀವು ATM ನಲ್ಲಿ ಏನಾದ್ರೂ ಹಣ ಪಡ್ಕೊಂಡಾಗ ನಿಮ್ಗೆ ಯಾವುದೇ ರೀತಿ ಶುಲ್ಕ ಅಥವಾ ಬಡ್ಡಿ ಹಾಕೋದಿಲ್ಲ. ಇದು ಡೆಬಿಟ್ ಕಾರ್ಡ್. ಅರ್ಥ ಆಯ್ತಾ? ಇದನ್ನ ಡೆಬಿಟ್ ಕಾರ್ಡ್ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಇದನ್ನ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ. ಇದು ಕೂಡ ಒಂದು ರೀತಿಯ ಪೇಮೆಂಟ್ ಕಾರ್ಡ್. ಅಂದ್ರೆ ನೀವೇನಾದ್ರೂ ಕೊಂಡುಕೊಂಡಾಗ ಇದು ಓಕೆನಾ, ಏನಾದ್ರೂ ಕೊಂಡುಕೊಂಡಾಗ ಇದ್ರ ಮೂಲಕ ಕೂಡ ನೀವು ಪೇಮೆಂಟ್ ಮಾಡಬಹುದು. ಆದ್ರೆ ಈ ಕಾರ್ಡಿಂದ ನೀವು ಏನೇ ಪೇಮೆಂಟ್ ಮಾಡಿದ್ರೆ ಅಥವಾ ATMಗೆ ಹೋಗಿ ಹಣ ವಿತ್ಡ್ರಾ ಮಾಡಿದ್ರೆ ಅದರಲ್ಲಿ ಶುಲ್ಕ ಬೀಳುತ್ತೆ. 20% ಅಷ್ಟರಲ್ಲಿ ಶುಲ್ಕ ಬೀಳುತ್ತೆ. ಆದ್ರೆ ಈ ಕಾರ್ಡ್ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅನ್ನೋ ನಿಯಮ ಏನೂ ಇಲ್ಲ. ನೀವು ಹಾಗೆ ಆನ್ಲೈನಲ್ಲೂ ಅಪ್ಲೈ ಮಾಡ್ಬೋದು, ಹಾಗೆ ಕೊಂಡ್ಕೊಳ್ಬೋದು. ಯಾವುದೇ ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅನ್ನೋ ಇರಲೇಬೇಕು ಅನ್ನೋ ಇದಿಲ್ಲ. ಸೊ ಬಟ್ ಏನಂದ್ರೆ ಇದನ್ನ ಯೂಸ್ ಮಾಡುವಾಗ ತುಂಬಾ ಸೂಕ್ಷ್ಮವಾಗಿ ಯೂಸ್ ಮಾಡಬೇಕು. ಇದೇನಂದ್ರೆ ಬ್ಯಾಂಕ್ ನಿಮಗೆ ಒಂದು ಲಿಮಿಟ್ ಕೊಟ್ಟಿರುತ್ತೆ. ಈ ಕಾರ್ಡ್ ತಗೊಂಡಾಗ 50,000 ಲಿಮಿಟ್ ಕೊಟ್ಟಿರುತ್ತೆ. ನೀವು ಅಷ್ಟೇ ಲಿಮಿಟ್ ಒಳಗಡೆ ದುಡ್ಡನ್ನ ಯೂಸ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್, ಈ ತಿಂಗಳು 1ನೇ ತಾರೀಕು ಇದರಿಂದ ದುಡ್ಡು ವಿತ್ಡ್ರಾ ಮಾಡಿರ್ತೀರಾ ಅಂದ್ರೆ ಬ್ಯಾಂಕ್ ನಿಮಗೆ ಮುಂದಿನ ತಿಂಗಳು 1ನೇ ತಾರೀಕು ಅಂತ ಟೈಮ್ ಕೊಟ್ಟಿರುತ್ತೆ. ಅಷ್ಟರಲ್ಲಿ ನೀವು ಎಷ್ಟು ಉಪಯೋಗಿಸ್ಕೊಂಡಿರ್ತೀರಾ ಅಷ್ಟು ದುಡ್ಡನ್ನ ವಾಪಸ್ ಕಟ್ಟಬೇಕು. ಆಯ್ತಾ? ಸೊ ಇದು ನೀವು ಇದನ್ನ ಯೂಸ್ ಮಾಡ್ತಾ ಹೋದ್ರೆ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ. ಆ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಆದ್ರೆ ನೀವೇನಾದ್ರೂ ಮನೆ ಕಟ್ಟುವಾಗ ಲೋನ್ ತಗೊಳ್ಬೇಕಂದ್ರೆ ಆ ಕ್ರೆಡಿಟ್ ಲಿಮಿಟ್ ಇನ್ಕ್ರೀಸ್ ಆಗಿ ನಿಮಗೆ ಹೆಚ್ಚು ಸಾಲ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಇದು ಕ್ರೆಡಿಟ್ ಕಾರ್ಡ್ನ ಬೆನಿಫಿಟ್ಸ್. ಏನಪ್ಪಾ ಅಂದ್ರೆ ಹುಷಾರಾಗಿರ್ಬೇಕು ಇದನ್ನ ಯೂಸ್ ಮಾಡುವಾಗ. ಇದು ರೀತಿ ಒಂಥರ ಲೋನ್ ತರಾನೇ. ನಿಮಗೆ ಗೊತ್ತಾಗಲ್ಲ ನೀವು ಎಷ್ಟು ತಗೊಳ್ತಾ ಇದ್ದೀರಾ, ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ, ಯಾವ ತಾರೀಕು ಒಳಗೆ ಇದನ್ನ ವಾಪಸ್ ನೀವು ಬ್ಯಾಂಕಿಗೆ ಪಾವತಿಸಬೇಕು ಅದನ್ನೆಲ್ಲ ನೋಡ್ಕೊಂಡು ಹುಷಾರಾಗಿ ಈ ಕಾರ್ಡ್ನ ಯೂಸ್ ಮಾಡ್ಕೋಬೇಕು. ಓಕೆನಾ? ಚೆನ್ನಾಗಿ ಹೇಳಿದ್ರಿ. ನೋಡಿದ್ರ, ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದು ತರದಂತೆ. ದಯವಿಟ್ಟು ನಿಮ್ ಹೆಣ್ಣು ಮಕ್ಳಿಗೆ ಎಲ್ಲರನ್ನು ಶಾಲೆ ಕಳಿಸಿ. ಬಾಬು ಹೋಯ್ತು, ಎಲ್ಲ ಹೋಯ್ತು. ಗೋವಿಂದ ಗುರುವಾರಪ್ಪ ಹೋಯ್ತಪ್ಪ. ಏನಾಯ್ತು ಏನಾಯ್ತು? ಯಾಕೆ ಬಾಬಣ್ಣ? ಫೋನ್ ಬಂತು ಬೆಳಿಗ್ಗೆ ನನಗೆ. ನನ್ನ ಅಕೌಂಟ್ ಅಲ್ಲಿ ಇದ್ದಿದ್ದ ದುಡ್ಡೆಲ್ಲ ಹೋಯ್ತು, ಎಲ್ಲ ಹೋಯ್ತು. ಹೆಂಗ್ ಹೋಯ್ತು? ಯಾಕೆ ಹೋಯ್ತು? ಬೆಳಿಗ್ಗೆ ಫೋನ್ ಮಾಡಿದ್ರಾ? ಫೋನ್ ಮಾಡ್ಬಿಟ್ಟು ಈ ತರ ನಾವ್ ಇನ್ನ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಗೋಲ್ಡ್ ಬಾಸ್ ಕಂಪನಿಯಿಂದ ಅಂತ ಫೋನ್ ಮಾಡಿದೀನಿ ಅಂತ ಹೇಳಿದ್ರು. ಮಾಡ್ಬಿಟ್ಟು ಅದೇ ನಾನ್ ಚಿನ್ನದ ಚೀಟಿ ತಗೊಂಡಿದ್ದಲ್ಲ ಬಿಲ್ಲು, ಆ ಬಿಲ್ಗೆ ನಿನ್ಗೆ 2 ಲಕ್ಷ ಬಂಪರ್ ಲಾಟ್ರಿ ಪ್ರೈಸ್ ಬಂದೈತೆ ಅಂತ ಹೇಳಿದ್ರು ನನಗೆ. ಓಹೋ, ಆಮೇಲೆ ಅದೇ ಆ ಕಾರ್ಡು, ಡೆಬಿಟ್ ಕಾರ್ಡ್, ಆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಡು ಅಂದ್ರು. ನಾನೆಲ್ಲ ಕೊಟ್ಟೆ. ಆಮೇಲೆ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಕಳ್ಸಿ ಅಂತ ಹೇಳಿದ್ರು. ಅದನ್ನ ಕಳಿಸ್ದೆ. ಅದಾದ್ಮೇಲೆ ನನ್ನ ಸೇವಿಂಗ್ಸ್ ಅಕೌಂಟ್ ನೋಡ್ತಾ ಇದೀನಿ, 50 ಲಕ್ಷ ಹೊಗೆ ಗೋವಿಂದ ಗೋವಿಂದ ಆಗ್ಬಿಟ್ಟೈತೆ. ಯಾರು ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ನ, CVV ನಂಬರ್ನ ಯಾರು ಕೇಳೋದಿಲ್ಲ. ಅಕಸ್ಮಾತ್ ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ದಯವಿಟ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ ನಂಬರ್ ಅಲ್ಲಿ ಇರೋದನ್ನ ದಯವಿಟ್ಟು ಯಾರು ಶೇರ್ ಮಾಡಬೇಡಿ. ಶೇರ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡುಗಳನ್ನ ಅವರು ಕಳ್ತನ ಮಾಡ್ಬೋದು. ಇವಾಗಿನ ಕಾಲದಲ್ಲಿ ಹಳೆ ಕಾಲದ ತರ ಮನೆ ಬೀಗ ಹೊಡೆದು ಯಾರು ಕಳ್ತನ ಮಾಡಲ್ಲ. ಬ್ಯಾಂಕ್ಗೆ ಒಂದೇ ಒಂದು ಅಕೌಂಟ್ ಕೊಟ್ಟು ಅಕೌಂಟ್ ಡೀಟೇಲ್ಸ್ ಕೊಟ್ರೆ ಎಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡುಗಳೆಲ್ಲ ಒಂದೇ ಒಂದು ನಿಮಿಷದಲ್ಲಿ ಇವಾಗ ಹೋಗುತ್ತೆ. ಅದಕ್ಕೋಸ್ಕರ ಹುಷಾರವಾಗಿರಿ. ಮತ್ತೆ ನಿಮ್ಮ ಮೊಬೈಲ್ಗೆ OTP ಕಳಿಸಿದೀನಿ, OTP ಹೇಳಿ ಅಂತ ಫೋನ್ ಮಾಡ್ತಾರೆ.
ದಯವಿಟ್ಟು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋರ್ಗೆ OTP ನಂಬರ್ನ ಹೇಳ್ಬೇಡಿ. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ ವೋಟರ್ ID ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ OTPನ ಯಾರಿಗೂ ಶೇರ್ ಮಾಡಬೇಡಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಓಹೋ ಏನ್ ರಮಣ ಬಾರಿ ಖುಷಿಯಾಗಿ ಆಡೈತಿದ್ಯಾ. ಇದಕ್ಕ ನಾನ್ ಫುಲ್ ಆರಾಮಾಗಿದ್ದೀನಿ ಕಣಕ್ಕ. ಇವಾಗ ಏನಕ್ಕ ಬ್ಯಾಂಕ್ಗಳಲ್ಲಿ ಹೋಗಿ ಕ್ಯೂ ನಿಂತ್ಕೊಳಂಗಿಲ್ಲ, ATM ಅಲ್ಲಿ ಕ್ಯೂ ನಿಂತ್ಕೊಳಂಗಿಲ್ಲ. ಇವಾಗ ಫುಲ್ ಆರಾಮು. ಅದಕ್ಕೆ ಒಂದ್ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಟ್ಬಿಡಕ್ಕ. ಅವೆಲ್ಲ ಏನೂ ಇಲ್ಲ, ಬಿಸಿ ಬಿಸಿ ಅನ್ನ ಮುದ್ದೆ ಸಾರು ಇದೆ ಅಷ್ಟೇ, ಬೇಕಾದ್ರೆ ತಿನ್ನು ಬಿಡು. ಅದಿರ್ಲಿ, ಅದ್ ಹೆಂಗೇನು ಅಷ್ಟು ಸಲೀಸಾಗಿ ಬ್ಯಾಂಕ್ ಹೋಗ್ದೆ, ATMಗೆ ಹೋಗ್ದೆ, ಕ್ಯೂ ಅಲ್ಲಿ ನಿಂತ್ಕೊಂಡೆ, ಹಣ ಹೆಂಗ್ ಟ್ರಾನ್ಸಾಕ್ಷನ್ ಮಾಡ್ತೀಯಾ? ತರಕಾರಿ ಅಂಗಡಿ ನಮ್ಮ ಮಕ್ಕ ನೋಡ್ಕೊಂಡು ತರಕಾರಿ ಕೊಡ್ತಾನ? ಅಕ್ಕ ಇವಾಗ UPI ಅಂತ ಬಂದಿದೆ ಕಣಕ್ಕ. ಇವಾಗ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಂತ ಅಪ್ಲಿಕೇಶನ್ ಬಂದವೆ. ಇವಾಗ ಅದನ್ನ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡು ನಾನು ಬ್ಯಾಂಕ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂದ ಮತ್ತೆ ATM ಕಾರ್ಡ್ ಇಂದ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಪಿನ್ ನಂಬರ್ ಹಾಕಿದ್ರೆ ನಾನು ಯಾರಿಗ್ ಬೇಕಾದ್ರೂ ದುಡ್ಡು ಕಳಿಸ್ಬೋದು, ನನ್ಗೂ ಯಾರು ಬೇಕಾದ್ರೂ ದುಡ್ಡು ಕಳಿಸ್ಬೋದು. ಅರ್ಥ ಆಯ್ತಾ? ಉಪ್ಪಿನ ಉಪ್ಪಿ ಬ್ಯಾಂಕ್ ಎಲ್ಲ ಸ್ಟಾರ್ಟ್ ಮಾಡಿದ್ರಾ? ಅಕ್ಕ UPI ಅಂದ್ರೆ ಅದಲ್ಲ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಇವಾಗ ಎಲ್ಲರ ಮೊಬೈಲ್ ನಲ್ಲೂ ಅದು ಹಾಕೋಬಹುದು. ಅದನ್ನ ಹಾಕೊಂಡ್ರೆ ಮೊಬೈಲ್ ರಿಜಿಸ್ಟರ್ಡ್ ನಂಬರ್ ಇಂದ, ಬ್ಯಾಂಕ್ ರಿಜಿಸ್ಟರ್ಡ್ ನಂಬರ್ ಇಂದ ರಿಜಿಸ್ಟರ್ ಮಾಡ್ಕೊಂಡು ಪಿನ್ ನಂಬರ್ ಹಾಕಿ ಇವಾಗ ನಾನು ಇವ್ರಿಗೆ ಬೇಕಾದ್ರೆ ಅಮೌಂಟ್ ಕಳ್ಸ್ಬೋದು, ನಿನಗ್ ಬೇಕಾದ್ರೆ ಅಮೌಂಟ್ ಕಳ್ಸ್ಬೋದು. ನೀನ್ ತರಕಾರಿ ಅಂಗಡಿಗಾದ್ರೂ ಕಳ್ಸು, ಹಾಲೋನ್ಗಾದ್ರೂ ಕಳ್ಸ್ಬೋದು. ಓಹೋ ಆಯ್ತು, ಹಂಗಾದ್ರೆ ನಾನು ಫೋನ್ ಕೊಡ್ತೀನಿ, ನನ್ಗೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಟ್ಟು ನನಗೂ ಇದು ಮಾಡ್ಕೊಡಪ್ಪ. ನಾನು ಈ ಭಾರತದ ಜೊತೆ ಡಿಜಿಟಲ್ ಆಗಬೇಕು. ನಿಮಗೂ ಏನಾದರೂ ಡೌಟ್ ಇದ್ದರೆ ಆ್ಯಪ್ನ ಬ್ಯಾಂಕಿಗೆ ಹೋಗಿ ಅವ್ರ ಹತ್ರ ಸಹಾಯ ತಗೊಂಡು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ನ ಮಾಡ್ಕೋಬಹುದು. ಧನ್ಯವಾದ. ಏನಂದ್ರೆ ಹೇಳಿ ಮಾರಾಣಿ ಅವರು, ಹೇಳಿ. ದೊಡ್ಡ ಮಗಳು ಕಾಲೇಜ್ ಮುಗಿಸಿದಾಳೆ, 10ನೇ ಕ್ಲಾಸ್ ಮುಗಿಸಿದಾಯ್ತು. ಕಾಲೇಜ್ ಬಗ್ಗೆ ಸೇರ್ಸೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ ಇಲ್ವಾ? ಸೇರ್ಸೋಣ ಬಿಡಿ, ನಮ್ಗೇನ್ ಅದ್ರ ಬಗ್ಗೆ ಚಿಂತೆ ಇಲ್ವಲ್ಲ. ಸಣ್ಣ ವಿಷಯ ಏನಲ್ಲ. ಕಾಲೇಜ್ ಫೀಸು, ಆ ಫೀಸು, ಈ ಫೀಸು ಅಂತ ಎಲ್ಲಿಂದ ತರ್ತೀರಾ ಹಣನ? ಮರದಲ್ಲಿ ಏನಾದ್ರು ಬೆಳೆಸಿದ್ದೀರಾ? ಮಾರಾಣಿ ಅವರೇ, ನಾನು ಇದ್ರ ಬಗ್ಗೆ ಮೊದಲನೇ ಚಿಂತೆ ಮಾಡಿ ವಿದ್ಯಾಲಕ್ಷ್ಮಿ ಲೋನ್ ಅಂತ ಹೇಳಿ ಗೌರ್ಮೆಂಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಸಿಗತ್ತೆ. ವಿದ್ಯಾಲಕ್ಷ್ಮಿ ಲೋನು ಹೆಣ್ಣು ಮಕ್ಕಳು ಓದೋವರೆಗೂ, ಓದಿ ಮುಗಿಸಿ 15 ವರ್ಷ ಆಗೋವರೆಗೂ ಹೆಣ್ಣು ಮಕ್ಳಿಗೆ ಸಾಲ ಸಿಗತ್ತೆ. ಹೆಣ್ಣು ಮಕ್ಳು ಓದ್ ಮುಗಿಸಿ 1 ವರ್ಷ ಆದ್ಮೇಲೂ EMI ಅಂದ್ರೆ ತಿಂಗಳ ಕಟ್ಟೋ ಅಂತ ಬೆನಿಫಿಟ್ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಸೊ ಹೆಣ್ಣು ಮಕ್ಳು ಓದೋಕೆ ಯಾವುದೇ ತಡೆ ಇರೋದಿಲ್ಲ. ಸೊ ಯಾವುದೇ ಲಿಮಿಟೇಷನ್ ಇಲ್ಲದೆ ಹೆಣ್ಣು ಮಕ್ಳು ಎಷ್ಟು ತನಕ ಬೇಕಾದ್ರೂ ಓದ್ಬೋದು. ಓದಾದ್ಮೇಲಿಂದ ತಾನು 1 ವರ್ಷದಲ್ಲಿ ಆ ತಗೊಂಡಿರೋ ಹಣನ EMI ಮುಖಾಂತರ ಪ್ರತಿ ತಿಂಗಳು ಕಟ್ತಾ ಹೋಗ್ಬೋದು. ಇದು ಗೌರ್ಮೆಂಟ್ ಅವರು ಹೆಣ್ಣು ಮಕ್ಕಳಿಗೆ ಕೊಟ್ಟಿರೋ ಅಂತ ಅವಕಾಶ. ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ನಿಮ್ಮ ಪಂಚಾಯಿತಿ, ನಿಮ್ಮ ಗೌರ್ಮೆಂಟ್ ಸೆಕ್ಟರ್ಗಳು ಯಾವ್ದಿದೆ ನಿಮ್ಮ ಹಳ್ಳಿಗಳಲ್ಲಿ ಅವರ ಗೌರ್ಮೆಂಟ್ಗಳ ಆಫೀಸ್ಗಳಿಗೆ ಹೋಗಿ ಇದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇದೆಲ್ಲ ಸರಿ ಕಣಣ್ಣ. ರೀ ರಾಮಣ್ಣ ಬನ್ರಿ ಇಲ್ಲಿ. ನನ್ ಬ್ಯಾಂಕ್ ಅಲ್ಲಿ ಒಂದು ಫ್ರಾಡ್ ಆಗ್ಬಿಟ್ಟೈತೆ. ಯಾವ ನನ್ನ ಅಕೌಂಟ್ ಇಂದ ದುಡ್ಡು ಎತ್ಕೊಂಡ್ಬಿಟ್ಟವನೆ. ಬ್ಯಾಂಕ್ ಕಂಪ್ಲೇಂಟ್ ಮಾಡೋದ, ಏನ್ ಮಾಡೋದು ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ಏನ್ ಮಾಡೋದಣ್ಣ ಈಗ? ಅಲ್ಲ ಅರ್ಜುನಣ್ಣ, ನೀವು ಬ್ಯಾಂಕ್ ಹೋಗ್ಬಿಟ್ಟು ಖುದ್ದಾಗಿ ಕಂಪ್ಲೇಂಟ್ ಕೊಟ್ಟರೋ ಇಲ್ವೋ? ಹೋಗಿದೆ ಕಣ, ಅವ್ನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಆನ್ ಮಗ ಇವತ್ ಬನ್ನಿ ನಾಳೆ ಬನ್ನಿ ಅಂತಾನೆ, ಕಂಪ್ಲೇಂಟ್ ತಗೊಳಲ್ಲ ಅಂತಾನೆ. ಆಮೇಲೆ ಏನೋ ಜಗಳ ಮಾಡ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ 7 ದಿವಸ ಆದ್ರೂ ಇನ್ನ ಕೆಲ್ಸನೇ ಆಗಿಲ್ಲ ಕಣ. ಹೋದ್ರೆ ಅವತ್ ಬಾ ಇವತ್ ಬಾ ಅಂತಾನೆ. ಏನ್ ಮಾಡೋದು? ಸರಿ, ಇವಾಗ ನನ್ನ ಹತ್ರ ಒಂದು ಉಪಾಯ ಐತೆ, ಅದನ್ನ ಹೇಳ್ತೀನಿ ಕೇಳು. ಇವಾಗ RBI ಅವರು ಓಮ್ ಬಟ್ಸ್ ಮ್ಯಾನ್ ಅಂತ ಮಾಡಿದ್ದಾರೆ. ಏನ್ ಹೇಳು? ಓಮ್ ಬಟ್ಸ್ ಮ್ಯಾನ್ ಅದನ್ನ ಮಾಡಿದ್ದಾರೆ. ಅಂದ್ರೆ ಸಾರ್ವಜನಿಕರ ಜನಾಧಿಕಾರಿ ಅವರು. ಇವಾಗ ಇವ್ರ ಕೆಳಗಡೆ ಇರೋ ಬ್ಯಾಂಕ್ ಅಲ್ಲ, ಸಂಬಂಧಪಟ್ಟ ಏನೇ ಕಂಪ್ಲೇಂಟ್ ಇದ್ರು ಅವ್ರು ಹೋಗ್ಬಿಟ್ಟು ಮುಟ್ಸು, ಅವ್ರಿಗೆ ಹೇಳ್ಬೇಕು. ಅವರು 1 ತಿಂಗಳಲ್ಲಿ ಅದನ್ನ ಆಕ್ಷನ್ ತಗೊಳ್ಬೇಕು. ಇಲ್ಲ ಅಂದ್ರೆ ಈ ತನಿಖಾಧಿಕಾರಿಗಳು ಇದಾರಲ್ಲ, ಓಮ್ ಬಟ್ಸ್ ಮ್ಯಾನ್, ಅವ್ರ ಮೂಲಕ ನೀವು RBIಗೆ ದೂರನ್ನು ಸಲ್ಲಿಸಬಹುದು. ನೀವೇ ಖುದ್ದಾಗಿ ಸಲ್ಲಿಸಬಹುದು, ಇಲ್ಲಾಂದ್ರೆ ಅವ್ರ ಮುಖಾಂತರ ಹೋಗ್ಬೋದು. ಇಲ್ಲಾಂದ್ರೆ RBI ಆನ್ಲೈನ್ ಮುಖಾಂತರ ನೀವು ಅವರಿಗೆ ದೂರನ್ನು ಕೊಟ್ಟು
ಅದ್ರ ಬಗ್ಗೆ ನಿಮ್ಗೆ ಏನೋ ವಿಷಯ ಬೇಕಂದ್ರೆ ನೀವು ತಿಳ್ಕೊಬಹುದು. ಏನೇ ಕಂಪ್ಲೇಂಟ್ ಇದ್ರೆ ನಿಮ್ಗೆ ರಿಸಾಲ್ವ್ ಆಗುತ್ತೆ. ಇಲ್ಲ ಅದಕ್ಕಾಗಿ ಆ ಅಧಿಕಾರಿಗಳು ನಿಮ್ಗೆ ಯಾವುದೇ ಶುಲ್ಕವನ್ನು ತಗೊಳಂಗಿಲ್ಲ. ಉಚಿತವಾಗಿ ಸೇವೆಯನ್ನು ಮಾಡ್ತಾ ಇರೋದನ್ನ. ಓ ಹಂಗಂದ್ರೆ ನನ್ಗೆ ಏನಾದ್ರು ಫ್ರಾಡ್ ಆಗಿದೆ ಅಂದ್ರೆ ಇವಾಗ ನಾನು ಹೋಗ್ಬಿಟ್ಟು ಬ್ಯಾಂಕ್ ಅವ್ರಿಗೆ ಫಸ್ಟ್ ಹೇಳ್ಬೇಕು. ಅವ್ರು ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ RBI ಓಂಬಡ್ಸ್ಮನ್ ಹತ್ರ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡ್ಬೇಕು. ಹೌದು, ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು. ಹೌದು, ಫೀಸ್ಗಳು ಏನು ಕಟ್ಟಂಗಿಲ್ಲ. ಕಟ್ಟಂಗೆ ಇಲ್ಲ. ವಾ ಒಂದು ಸೇವಿಂಗ್ಸ್ ಅಕೌಂಟ್ ಇದ್ರೆ ಇಷ್ಟೊಂದೆಲ್ಲ ಲಾಭ ಆಯ್ತಣ್ಣ. ವಾ ಸೂಪರ್ ಗಿರಣ್ಣ ನೀನು. ಗೊತ್ತಾಯ್ತಾ ಎಲ್ರಿಗೂ? ದಯವಿಟ್ಟು ಎಲ್ರು ನಿಮ್ಮ ನಿಮ್ಮ ಬ್ಯಾಂಕ್ ಗಳಿಗೆ ಹತ್ರ ಇರೋ ಬ್ಯಾಂಕ್ ಗಳಲ್ಲಿ ನಿಮ್ಮದಾದ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಿಮ್ಗೆ ಉಳಿತಾಯ ಹಾಗೂ ಹಲವಾರು ಬೆನಿಫಿಟ್ ಅಂದ್ರೆ ಉಪಯೋಗಗಳನ್ನ ಕೊಡುತ್ತೆ. ಅರ್ಥ ಆಯ್ತಾ? ನಾವಿನ್ ಬರೋಣವೇ?